ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ನಾನು ಒಂದು 4 ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ. ಆ 4 ಪಾಯಿಂಟ್ಸ್ ಕೂಡ ನೀವು ಮೈಂಡಲ್ಲಿ ಇಟ್ಕೋಬೇಕು, ಯಾಕಂದರೆ ಆ 4 ಪಾಯಿಂಟ್ಸ್ನು ತುಂಬ ಇಂಪಾರ್ಟೆಂಟು. ಆ 4 ಪಾಯಿಂಟ್ಸ್ ಏನೇನು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಿದ್ರೆ ನೋಡಿರಿ ಕರೆಕ್ಟಾಗಿ ಲಾಸ್ಟ್ವರೆಗೂ. ಮತ್ತು ನಿಮ್ಮ ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಇವಾಗ ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ. 4 ಪಾಯಿಂಟ್ಸ್ ಏನೇನಪ್ಪ ಅಂದರೆ, ಫಸ್ಟನೇ ಯಾವುದಪ್ಪ ಅಂದರೆ ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು, ಮೀನ್ಸ್ ನಿಮ್ಮ ರ್ಯಾಂಕಿಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು. ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ, ಮತ್ತು ಕಾಲೇಜ್ ಲಿಸ್ಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು, ಅದು ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಸುಮ್ಮನೆ ಯಾವುದಾದ್ರೂ ಕಾಲೇಜ್ ಒಂದು ಹಾಕಿ ಸುಮ್ಮನೆ ರೆಡಿ ಮಾಡ್ಕೊಂಡಿರ್ತೀರ ಅಬ್ಸೆಂಟ್ರಿಗೋಸ್ಕರ. ಸೊ ಅದನ್ನು ನಾನು ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಅದನ್ನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ, ಇವಾಗ ಏನಂದರೆ ನೀವು ಆಬ್ಸೆಂಟ್ರಿ ಮಾಡೋಕ್ಕಿಂತ ಮುಂಚೆ, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಲ್ಲರೂ ಕಾಲೇಜ್ ಸ್ಟಡಿ ಮಾಡ್ಕೊಂಡಿರ್ತೀರ. ಸೊ ನಿಮಗೆ ಮೇನಾಗಿ ಏನು ಗೊತ್ತಿರಲ್ಲ ಅಂದರೆ, ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕಾಗಿಯೇ ಕೆ ಕಡೆಯಿಂದ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬಿಡ್ತಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಸಿಗುತ್ತೆ, ಮತ್ತು ಕಟ್ ಆಫ್ ಕೂಡ ನಿಮಗೆ ಹೇಳಿಕೊಡ್ತೀನಿ ಅದೆಲ್ಲಿ ಸಿಗುತ್ತೆ ಅಂತ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ನಾನು ಗ್ರೂಪಲ್ಲಿ ಕೂಡ ಬಿಟ್ಟಿದ್ದೀನಿ, ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದೀನಿ. ಆದರೂ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಸೊ ನಾನು ಅದನ್ನು ಎಲ್ಲಿ ಸಿಗುತ್ತೆ, ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ, ನಿಮಗೆ ಗೌರ್ಮೆಂಟ್ ಕಾಲೇಜೇ ಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಅದನ್ನು ಹೇಳ್ಕೊಡ್ತೀನಿ. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಫಸ್ಟ್ ಒನ್ ಯಾವುದಪ್ಪ ಅಂದರೆ, ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ನೋಡಿರಿ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಏನಪ್ಪ ಅಂದರೆ, ನಾನು ರ್ಯಾಂಕ್ ವೈಸ್ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ 10K ರ್ಯಾಂಕ್ ಇದ್ದವರು, 10K ರ್ಯಾಂಕ್ ಒಳಗೆ ಇದ್ದವರು ಏನಪ್ಪ ಅಂದರೆ 30 ಕಾಲೇಜ್ ಆ್ಯಡ್ ಮಾಡಿದರೆ ಸಾಕು, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೊ ನೆಕ್ಸ್ಟು 20K ರ್ಯಾಂಕ್ ಇದ್ದವರು, ಅವರು 50 ಕಾಲೇಜ್ ಒಳಗೆ 50 ಕಾಲೇಜ್ ಮೇಲೆ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 40K ರ್ಯಾಂಕ್ ಇದ್ದವರು, 40K ರ್ಯಾಂಕ್ ಒಳಗೆ ಇದ್ದವರು 70 ಕಾಲೇಜ್ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 60K ರ್ಯಾಂಕ್ ಒಳಗಡೆ ಇದ್ದವರು 90 ಕಾಲೇಜು, ಅದರ 90 ಕಾಲೇಜ್ ಅಂದರೆ 90 ಕಾಲೇಜ್ ಮಾಡಬಾರ್ದು, ಅದ್ರ ಮೇಲೆ ಅದರ ಜಾಸ್ತಿ 90ಕ್ಕಿಂತ ಜಾಸ್ತಿ ಮಾಡಬೇಕು. 90 ಆಗಲಿ ಅಥವಾ 100 ಆಗಲಿ ಅಥವಾ 150 ಆಗಲಿ, ಸೊ ಇಷ್ಟೆಲ್ಲ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 80K ರ್ಯಾಂಕ್ ಒಳಗಡೆ, 80K ಅಂದರೆ 80,000 ಅಂತ ಅರ್ಥ. ಸೊ ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಇದನ್ನು ಗೊತ್ತಿರಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. 80,000 ರ್ಯಾಂಕ್ ಒಳಗಡೆ ಇದ್ದವ್ರು ಏನಪ್ಪ ಅಂದರೆ 120 ಕಾಲೇಜು. ಸೊ 90,000 ರ್ಯಾಂಕ್ ಒಳಗಡೆ ಇದ್ದವ್ರು ಏನಪ್ಪ ಅಂದರೆ 140 ಕಾಲೇಜು. ಸೊ ನೆಕ್ಸ್ಟ್ ಇದು ಮೇನ್ ಇಂಪಾರ್ಟೆಂಟ್, ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊರಿ. 1 ಲ್ಯಾಂಕ್ ರ್ಯಾಂಕ್ ಇದ್ದವರು, 1 ಲ್ಯಾಂಕ್ ರ್ಯಾಂಕ್ ಒಳಗಡೆ ಇದ್ದವರು ಅಥವಾ ಅಬವ್ ಇದ್ದವರು ಏನಪ್ಪ ಅಂದರೆ, ನೀವು ನಾನು 150 ಜಸ್ಟ್ 150 ಹಾಕಿದ್ದೀನಿ, ಬಟ್ ನೀವೇನಪ್ಪ ಅಂದರೆ ಅದಕ್ಕಿಂತ ಜಾಸ್ತಿನೇ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನಂದರೆ 1,50,000 ಇದ್ದವರು, ಅದರ ಒಳಗಡೆ ಇದ್ದವರು ನೀವೇನಂದರೆ 200 ಕಾಲೇಜ್ ಮೇಲೆ ಹಾಕಬೇಕು. ಕಾಲೇಜ್ ಟೋಟಲಿ ಏನಪ್ಪ ಅಂದರೆ 350 ಮೇಲೆ ಇದ್ದಾವೆ. ಸೊ ನೀವು ಆರಾಮಾಗಿ ಅಬ್ಸೆಂಟ್ರಿ ಒಟ್ಟು ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು, ನಿಮಗೆ ಒಂದು ಕಾಲೇಜ್ ಸಿಗುತ್ತೆ, ಅದಕ್ಕೆ ಟೆನ್ಷನ್ ತೊಗೋಬೇಡ್ರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 2 ಲಕ್ಷ ಮೇಲೆ 2 ಲಕ್ಷ ಒಳಗಡೆ ಅಥವಾ ಮೇಲೆ ಇದ್ದವರು ಏನಪ್ಪ ಅಂದರೆ ಅಬೌವ್ 300 ಕಾಲೇಜು, ನಿಮಗೆ ಕಾಲೇಜ್ ಕನ್ಫರ್ಮಾಗಿ ಸಿಗಲ್ಲ ಅಂತಲ್ಲ, ಬಟ್ ಆಬ್ಸೆಂಟ್ರಿ ಮಾಡೋದು ನೀವು ನೀಟಾಗಿ ಆಬ್ಸೆಂಟ್ರಿ ಮಾಡಬೇಕು. ಅಕಸ್ಮಾತ್ ನೀವು ನಿಮ್ಮ ರ್ಯಾಂಕ್ಗೆ 2 ಲಕ್ಷ ಆಯಿತು, ನೀವು ಒಂದು 30-40 ಆ್ಯಡ್ ಮಾಡಿದರೆ ನಿಮಗೆ ಕಾಲೇಜ್ ಸಿಗಲ್ಲ, ಯಾಕಂದರೆ ನಿಮ್ಮ ರ್ಯಾಂಕು ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರ್ಯಾಂಕ್ ಪೂರ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಬೇಕು. ಸೊ 2 ಲಕ್ಷ ಮೇಲೆ ಇದ್ದಾರೆ ಏನಂದರೆ ನೀವು ಏನೂ ಯೋಚನೆ ಮಾಡಬೇಡಿ. ಆಬ್ಸೆಂಟ್ರಿಗೆ ನೀವು ಎಲ್ಲಿ ಆಬ್ಸೆಂಟ್ರಿ ಮಾಡಿಸಿದ್ರು ಕೂಡ ಅಷ್ಟೇ ಅಮೌಂಟ್ ತೊಗೋತಾರೆ, 150-200 ಅಷ್ಟೇ ತೊಗೋತಾರೆ. ಅದಕ್ಕೇನಪ್ಪ ಅಂದರೆ ನೀವು 400 ಕಾಲೇಜ್ ಆ್ಯಡ್ ಮಾಡಿದ್ರು ಅಷ್ಟೇ ಅಮೌಂಟ್ ತೊಗೋತಾರೆ, 300 ಕಾಲೇಜ್ ಆ್ಯಡ್ ಮಾಡಿದ್ರು ಅಷ್ಟೇ ತೊಗೋತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನಪ್ಪ ಅಂದರೆ ಎಲ್ಲರೂ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ನಾನು ಏನೇನು ಹೇಳಿದ ಈ PDF ಗ್ರೂಪಲ್ಲಿ ಕೂಡ ಬಿಡ್ತೀನಿ. ಸೊ ಎಲ್ಲರೂ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊರಿ, ಮತ್ತು ಅರ್ಥ ಆಗಲಿ ಅಂದರೆ ಅರ್ಥ ಆಗಲಿ ಅಂದರೆ ಈ ವಿಡಿಯೋ ಇನ್ನೊಂದು ಸಲ ನೋಡಿರಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಈ ವಿಡಿಯೋ ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಏನಂದರೆ ಗೋರ್ಮೆಂಟ್ ಕಾಲೇಜಸ್ ಸಿಗಬೇಕಂದ್ರೆ ಏನು ಮಾಡಬೇಕಂದ್ರೆ ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ಏನಂದರೆ ಡಿಸ್ಟ್ರಿಕ್ಟ್ ಕಾಲೇಜ್, ಮೀನ್ಸ್ ನಿಮಗೆ ಗೋರ್ಮೆಂಟ್ ಕಾಲೇಜ್ ಅಥವಾ ಏನಪ್ಪ ಅಂದರೆ ಗೋರ್ಮೆಂಟ್ ಕಾಲೇಜ್ ಬೇಕು, ಅಥವಾ ನಿಮಗೆ ನಿಮ್ಮ ಡಿಸ್ಟ್ರಿಕ್ಟಲ್ಲೇ ಕಾಲೇಜ್ ಬೇಕು ಅಂದರೆ ಅದಕ್ಕೇನು ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊರಿ, ಇಲ್ಲಿ ಎಲ್ಲರೂ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಅಮರ್ ಡಿಸ್ಟ್ರಿಕ್ಟ್ ವೈಸ್ ಕಾಲೇಜ್ ಲಿಸ್ಟ್ PDF ಅಂತ ಇದೆ. ಸೊ ಇಲ್ಲಿ ನೋಡ್ಕೊಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನೇ ಇದು ಲಾಸ್ಟ್ ಇಯರ್ ರೆಡಿ ಮಾಡಿದ್ದೆ, ಡಿಸ್ಟ್ರಿಕ್ಟ್ ವೈಸ್ ಕಾಲೇಜಸ್ನ ರೆಡಿ ಮಾಡಿದ್ದೀನಿ. ಈ PDF ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಕಾಲೇಜ್ ಇದ್ದಾವೆ ಅದನ್ನೆಲ್ಲ ರೆಡಿ ಮಾಡಿದ್ದೀನಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇದರಲ್ಲಿ ನಾನು ಬೆಂಗಳೂರು ಕಾಲೇಜ್ ರೆಡಿ ಮಾಡಿದ್ದೀನಿ. ಫಸ್ಟು ಎಷ್ಟು ಕಾಲೇಜ್ ಅಂದರೆ ಇದರಲ್ಲಿ ಒಂದು 20 ಜಾಸ್ತಿ ಇದೆ, 30ವರೆಗೂ ಇದೆ, ತುಂಬಾ ಇದೆ. ಸೊ ಜಾಸ್ತಿ ಒಂದು 40 ಅಬೋ ಇದೆ. ಸೊ ಏನಪ್ಪ ಅಂದರೆ ನಿಮಗೆ ನನಗೆ ಬೆಂಗಳೂರು ಕಾಲೇಜ್ ಬೇಕಂದರೆ ನೀವು ಫಸ್ಟ್ ಪ್ರಿಪರೇಷನ್ ಏನಪ್ಪ ಅಂದರೆ, ನಾನು ಈ ಥರ ಫಸ್ಟ್ ಬೆಂಗಳೂರು ಕೊಟ್ಟಿದ್ದೀನಲ್ಲ, ಈ ಥರ ಬೆಂಗಳೂರಲ್ಲಿ ಎಷ್ಟು ಕಾಲೇಜಸ್ ಬರುತ್ತೆ ಆ ಥರ ನೀವು ರೆಡಿ ಮಾಡ್ಕೋಬೇಕು. ಫಸ್ಟ್ ಬೆಂಗಳೂರು ಡಿಸ್ಟಿಕಲ್ಲೇ ನಿಮಗೆ ಬೇಕು ಅಂದರೆ ಆ ಥರ ರೆಡಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟು ಆಯಿತು. ಸೊ ಇವಾಗ ನೀವು ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್ ಯಾವುದಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬರುತ್ತೆ, ವೇಟ್ ಮಾಡಿರಿ,
ಇವಾಗ ನೆಕ್ಸ್ಟ್ ಬಾಗಲಕೋಟೆ ಅನ್ಕೋರಿ ನಿಮ್ಮ ಡಿಸ್ಟಿಕ್ಕು. ಸೊ ನಿಮ್ಗೆ ಬಾಗಲಕೋಟೆ ಬೇಕು ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಅಂದರೆ 1 to 10 1 to 15 ಅಥವಾ ನಿಮ್ಮ ಬಾಗಲಕೋಟೆಯಲ್ಲಿ ಎಷ್ಟು ಕಾಲೇಜ್ ಬರುತ್ತೆ ಅದೇ ನೀವು ಪ್ರಿಫರೆನ್ಸ್ ಕೊಡಬೇಕು. ಸೊ ಇದೇ ರೀತಿ ಎಲ್ಲ ಡಿಸ್ಟಿಕ್ದು ನಾನು ಇಲ್ಲ ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ತುಂಬ ವಿಡಿಯೋ ಜಾಸ್ತಿ ಲಾಂಗ್ ಆಗುತ್ತೆ. ಸೊ ಅದಕ್ಕೆ 1-2 ಡಿಸ್ಟಿಕ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅಷ್ಟೇ ಮತ್ತೇನಿಲ್ಲ. ನಿಮಗೆ ನಿಮ್ಮ ಡಿಸ್ಟಿಕ್ಕಲ್ಲೇ ಕಾಲೇಜ್ ಬೇಕು ಅಂದರೆ ನೀವು ಆಬ್ಸೆಂಟ್ರಿ ಬಿಟ್ಟಾಗ ಏನಪ್ಪ ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ನಿಮ್ಮ ಡಿಸ್ಟಿಕ್ದೇ ಕೊಡಬೇಕು. ಅಥವಾ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಬೇಕು ಅಂದರೆ ನೀವು ಗೌರ್ಮೆಂಟ್ ಎಲ್ಲ ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು. ಅದು ಕೂಡ ತೋರಿಸ್ತೀನಿ. ಇವಾಗ ನಾನು ಬೆಳಗ್ಗೆ ಗ್ರೂಪಲ್ಲಿ PDF ಕೂಡ ಬಿಟ್ಟಿದ್ದೀನಿ ಗೌರ್ಮೆಂಟ್ ಕಾಲೇಜ್ದು. ಅದನ್ನು ಕೂಡ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ವೇಟ್ ಮಾಡಿರಿ. ಇಲ್ಲಿ ನೋಡ್ಕೋಬೋದು ಗೌರ್ಮೆಂಟ್ BSc ನರ್ಸಿಂಗ್ ಕಾಲೇಜ್ PDF ಕೂಡ ಇದೆ. ಇದು ಕೂಡ ನಾನೇ ರೆಡಿ ಮಾಡಿದ್ದು. ಇಲ್ಲಿ ನೋಡ್ಕೋಬೋದು. ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ ಟೋಟಲಿ ಏನಪ್ಪ ಅಂದರೆ ಎಷ್ಟಿದೆ 25 ಅಬೋನೇ ಇದೆ. ಲಾಸ್ಟ್ ಇಯರ್ ಕೂಡ 2 ಅಥವಾ 3 ಜಾಸ್ತಿ ಆಗಿದೆ, ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲ ಡಿಸ್ಟಿಕಲ್ಲೇ ಇದೆ. ನೀವು ಯಾರು ಫಸ್ಟ್ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೇರಬೇಕಂದ್ರೆ ನೀವು ಫಸ್ಟ್ 30 ಕಾಲೇಜ್ ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ ಆಮೇಲೆ ನಿಮ್ಮ ಡಿಸ್ಟಿಕಲ್ಲಿ ಬೇಕು ಅಂದರೆ ಆಮೇಲೆ ನೀವು ಫಸ್ಟ್ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿದ ಮೇಲೆ ಎಲ್ಲರೂ ಆಮೇಲೆ ನಿಮ್ಮ ಡಿಸ್ಟಿಕ್ ಕೊಟ್ಕೊಳ್ಳಿ. ಯಾಕಂದರೆ ನೀವು ಅಂದರೆ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ನಾನು ನಮ್ಮ ಡಿಸ್ಟಿಕಲ್ಲಿ ಓದಬೇಕಾದ್ರೆ ತುಂಬ ಸ್ಟೂಡೆಂಟ್ಸ್ ಇರ್ತೀರಾ, ಅಥವಾ ಬೇರೆ ಸ್ಟೂಡೆಂಟ್ಸ್ ಇನ್ನೊಬ್ರು ಏನಪ್ಪ ಅಂದರೆ ನನಗೆ ಟಾಪ್ ಕಾಲೇಜ್ ಬೇಕು ಅಂತ ಅಂಥವ್ರು ಕೂಡ ಇರ್ತೀರಾ. ಸೊ ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಕಾಲೇಜಲ್ಲಿ ಸ್ಟಡಿ ಮಾಡ್ಕೊರಿ. ಸುಮ್ಮನೆ ಬೇರೆದ್ರ ಮಾತು ಕೇಳಿ ಅಲ್ಲಿ ಹೋಗಿ ಇಲ್ಲಿ ಹೋಗೋದು ಅದು ಮಾಡಬೇಡ್ರಿ. ಯಾಕಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದು ಕೂಡ ಅದನ್ನು ಕೂಡ ಮಿಸ್ ಆಗುತ್ತೆ. ಸೊ ಅದಕ್ಕೆ ಏನಪ್ಪ ಅಂದರೆ ಈ ವಿಡಿಯೋನ ತುಂಬ ಸ್ಟೂಡೆಂಟ್ಗೆ ಶೇರ್ ಮಾಡಿರಿ. ಮತ್ತು ನೀವು ಕೂಡ ಪದೇ ನೋಡಿರಿ. ಯಾಕಂದರೆ ನಾನು ಹೇಳಿರೋ ಕರೆಕ್ಟ್ ಪಾಯಿಂಟ್ಸ್ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಆಪ್ಷನ್ಟ್ರಿ ಕರೆಕ್ಟಾಗಿ ಮಾಡ್ತೀರಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಆಪ್ಷನ್ಟ್ರಿ ಬಿಟ್ಟಾಗ ನಾನು ಕರೆಕ್ಟಾಗಿ ಡೆಮೋ ಮಾಡಿ ತೋರಿಸ್ತೀನಿ. ನಿಮ್ಗೆ ಹ್ಯಾಂಗೆ ಆಪ್ಷನ್ಟ್ರಿ ಹ್ಯಾಂಗೆ ಮಾಡೋದು ಅಥವಾ ನಿಮ್ಗೇನು ಮಿಸ್ಟೇಕ್ ಆಗ್ಬೋದು ಆ ಥರ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸೊ ಈ ಮೇಲೆ ಇರೋ 3 ಕ್ವೆಶನ್ಸು ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಹಾಕಬೇಕು ಅನ್ನೋದು ಕೂಡ ಹೇಳಿದೆ. ಸೊ ನೆಕ್ಸ್ಟು ಗೌರ್ಮೆಂಟ್ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು ಅದನ್ನು ಕೂಡ ಹೇಳಿದೆ. ಕಾಲೇಜ್ ಲಿಸ್ಟ್ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಕೂಡ ಹೇಳಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಎಲ್ಲಿ ಸಿಗುತ್ತೆ. ಇದು ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ಟ್ರಿ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇವೆರಡೂ ಬೇಕು, ಕಂಪಲ್ಸರಿ ಬೇಕೇ ಬೇಕು. ಸೊ ಕಟ್ ಆಫ್ ಏನಪ್ಪ ಅಂದರೆ ನಿಮಗೆ ಅಂದರೆ ಫಸ್ಟ್ ರೌಂಡ್ ಆದಮೇಲೆ ಕಟ್ ಆಫ್ ಕೂಡ ಬಿಡ್ಬೋದು, ಅಥವಾ ಲಾಸ್ಟ್ ಇಯರ್ದು ಕಟ್ ಆಫ್ ಕೂಡ ಅದನ್ನು ಕೂಡ ನೋಡಿ ಮಾಡಿದರೆ ಪರವಾಗಿಲ್ಲ, ಅದನ್ನು ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲ್ಲ ಅಂತಲ್ಲ, ಹೆಲ್ಪ್ ಆಗುತ್ತೆ. ಸೊ ಅದು ಎಲ್ಲಿ ಸಿಗುತ್ತೆ ಅಂತ ಲಾಸ್ಟ್ ಇಯರ್ದು ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾನು ಇವಾಗ ತೋರಿಸ್ತೀನಿ. ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಫಸ್ಟ್ ಎಲ್ಲರೂ ಏನಪ್ಪ ಅಂದರೆ KA ವೆಬ್ಸೈಟ್ ವಿಸಿಟ್ ಮಾಡಬೇಕು. ಗೂಗಲ್ ಅಥವಾ ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಇದ್ದೇ ಇರುತ್ತೆ. ಸೊ ಎಲ್ಲರೂ KA ಅಂತ ಸರ್ಚ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಆದಮೇಲೆ ಏನಪ್ಪ ಅಂದರೆ ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸ್ತವೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂದರೆ ಪ್ರವೇಶ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರವೇಶ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ವರ್ಷ ಏನೇನು ಅಪ್ಡೇಟ್ಸ್ ಇದೆ ಅದೆಲ್ಲ ತೋರಿಸುತ್ತೆ. ನಿಮಗೆ ಏನಪ್ಪ ಅಂದರೆ ಲಾಸ್ಟ್ ಇಯರ್ ಶೀಟ್ ಮ್ಯಾಟ್ರಿಕ್ಸ್ ಬೇಕಂದರೆ ಇಲ್ಲಿ ಇದೆ ನೋಡಿರಿ, ಹಿಂದಿನ ವರ್ಷದ ವಿವರಗಳು. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ UG CET 2024 ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ನಿಮಗೆ ಲಾಸ್ಟ್ ಇಯರ್ದು UG CET ಮೀನ್ಸ್ KCET ಏನೇನು ಅಪ್ಡೇಟ್ಸ್ ಇತ್ತಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ನೀವೆಲ್ಲ ನೋಡ್ಕೋಬೋದು. ಸೊ ನಿಮಗೆ ಇವಾಗ ನಾನು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಹುಡುಕಿ ತೋರಿಸ್ತೀನಿ. ಇಲ್ಲೇ ಇರುತ್ತೆ, ನೋಡ್ಕೋಬೋದು. ಸೊ ಇದೇನಪ್ಪ ಅಂದರೆ UG CET 2024 ಎರಡನೇ ಸುತ್ತಿನ ಪ್ರಾವಿಷನಲ್ ಕಟ್ ಆಫ್. ಇದು ಕಟ್ ಆಫ್ ನಾನು ಹೇಳಿದೆ, ಮೀನ್ಸ್ ಇದರಲ್ಲಿ ಎಲ್ಲ ಕೋರ್ಸು ಕಟ್ ಆಫ್ ಇರುತ್ತೆ. ನೀವು ಇದರಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ನಾನು ಪದೇ ಗ್ರೂಪಲ್ಲಿ ಕಳಿಸಿದರೆ ಅದು ತುಂಬ ಅದು ನೋಡೋದೇ ಇಲ್ಲ. ಸುಮ್ಮನೆ PDF ಹಾಕಿದ್ದು ಸುಮ್ಮನೆ ನೋಡಿ ಅಷ್ಟೇ ಬಿಟ್ಬಿಡ್ತಾರೆ. ಬಟ್ ಒಳಗೆ ಓಪನ್ ಮಾಡಿ ಯಾರು ನೋಡೋದೇ ಇಲ್ಲ. ಅದಕ್ಕೆ ನಾನೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿರಿ. ಯಾಕಂದರೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಅದಕ್ಕೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಸೀಟ್ ಮ್ಯಾಟ್ರಿಕ್ಸ್ ತೋರಿಸ್ತೀನಿ ನೋಡಿರಿ. ಇವಾಗ ಇಲ್ಲಿದೆ ನೋಡಿರಿ, UG CET 2024 ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕೋರ್ಸ್ದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಹೆಂಗಂತಂದರೆ ಇವಾಗ BSc ನರ್ಸಿಂಗ್ ತೊಗೊಳ್ಳಿ. BSc ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಯಾವುದೇ ಒಂದು ತೊಗೊಳ್ಳಿ, ಸಾಮಾನ್ಯ ಕೋಟ ತೊಗೋತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ವಿಕ್ಟರಿ ಹಾಸ್ಪಿಟಲ್. ಇದರಲ್ಲಿ ಏನು ಅರ್ಥ ಆಗುತ್ತಪ್ಪ ಅಂದರೆ ನಿಮಗೆ ಇವಾಗ ಕ್ಯಾಟಗರಿ 1 ಇದ್ದವರು ಅಥವಾ 2A ಮೀನ್ಸ್ 2A ಕ್ಯಾಟಗರಿ ಇದ್ದು ಅವ್ರದ್ದು ಗ್ರಾಮೀಣ ನಿಮ್ಮ ಹತ್ರ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಅವ್ರದ್ದು ಕೂಡ ಅಲ್ಲಿ 4 ಸೀಟ್ ಇದೆ, ಮೀನ್ಸ್ ಅಂಥವ್ರದ್ದು 4 ಸೀಟ್ ಇದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 2B ಕ್ಯಾಸ್ಟ್ ಇದ್ದು ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಅಂಥವ್ರಿಗೆ ಒಂದು ಸೀಟ್ ಇದೆ ಈ ಕಾಲೇಜಲ್ಲಿ. ಹಿಂಗೆ ಈ ಥರ ಎಲ್ಲ ಅರ್ಥ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ನೋಡ್ಕೋಬೋದು. ನೆಕ್ಸ್ಟು SCG ಏನಂದ್ರಪ್ಪ ಅಂದರೆ SC ಕ್ಯಾಸ್ಟ್ ಇದ್ದು ಗ್ರಾಮೀಣ, ನಿಮ್ಮ ಹತ್ರ ಗ್ರಾಮೀಣ ಅಂದರೆ ರೂರಲ್ ಸರ್ಟಿಫಿಕೇಟು ಅದು ಇದ್ದು ಅಂಥವರಿಗೆ 3 ಸೀಟ್ ಇದೆ ಆ ಕಾಲೇಜಲ್ಲಿ. ಸೊ ಇದೇ ರೀತಿ ಎಲ್ಲ ಕಾಸ್ಟ್ ವೈಸು ಕ್ಯಾಟಗರಿ ವೈಸು ಮತ್ತು ನಿಮ್ಮದು ಸರ್ಟಿಫಿಕೇಟ್ ಯಾವುದಾದ್ರು ಸರ್ಟಿಫಿಕೇಟ್ ನಿಮ್ಮ ಕ್ಲೇಮ್ ಮಾಡಿದರೆ ಹಂಗೆ ಕೂಡ ಇರುತ್ತೆ. ಸೊ ಈ ಥರ ನೋಡ್ಕೋಬೋದು ನೀವು. ಮತ್ತು ನಾನು ಇನ್ನೊಂದು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಕೋರಿ, ಅದೇ ಸೇಮ್ ನೆಕ್ಸ್ಟ್ ತೊಗೊಳ್ಳೋಣ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗು. ಸೊ ಇದರಲ್ಲಿ ಏನಪ್ಪ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ದವ್ರಿಗೆ ಏನಪ್ಪ ಅಂದರೆ 1 ಸೀಟ್ ಇದೆ. ಇಲ್ಲಿ ನೋಡ್ಕೋಬೋದು.
ಇಲ್ಲಿ ಪಿ ಎಚ್ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪು, ಇಲ್ಲೇ ನೋಡ್ಕೋಬೋದು ಕರೆಕ್ಟಾಗಿ ಎಲ್ಲ ಇದೆ. ಸೊ ನಿಮ್ಮ ಅರ್ಥ ಆಗುತ್ತೆ, ನೀವೇನು ಸಣ್ಣವರೆಲ್ಲ ಎಲ್ರಿಗೂ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಜಸ್ಟ್ ನಿಮ್ಮ ಕ್ಯಾಟಗರಿ ನೋಡೋದು ಮತ್ತು ನಿಮ್ಮ ಹತ್ರ ಗ್ರಾಮೀಣ ಸರ್ಟಿಫಿಕೇಟ್ ಇದೆಯಾ ಅಂದರೆ ನೋಡ್ಕೊಳ್ಳೋದು, ಅದು ಅದ್ರ ಮೇಲೆ ಅರ್ಥ ಆಗಿಬಿಡುತ್ತೆ. ಪ್ರೈವೇಟ್ ಕೋಟಾ ನೋಡ್ಕೊರಿ, ಇದನ್ನು ಕೂಡ ಸೇಮು. ಇಲ್ಲೆಲ್ಲ ಮೀನ್ಸ್ ಜನರಲ್ ಮೆರಿಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಇದೆ, ಹಾಗೆ ಎಲ್ಲ ಮೀನ್ಸ್ ಅಂದರೆ ಹ್ಯಾಂಡಿಕ್ಯಾಪ್ ಕೂಡ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೂ ಕೂಡ ಸೀಟ್ಸ್ ಇರುತ್ತೆ. ಸೊ ಎಲ್ರಿಗೂ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಂಜಿನಿಯರಿಂಗ್ ತೋರಿಸ್ತೀನಿ, ನೋಡ್ಕೋಬೋದು. ಇದು ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಇಲ್ಲಿ ನೋಡ್ಕೋರಿ, ಕಾಲೇಜ್ ಒಂದು ಕಾಲೇಜ್ ತಗೋತೀನಿ ನೋಡ್ಕೋರಿ. ಇವಾಗ UVCE ಬೆಂಗಳೂರು. ಸೊ ಇದರಲ್ಲಿ ಏನಪ್ಪ ಅಂದರೆ ಇ ಸಿ ಅಂದರೆ ಇ ಸಿ ಕೋರ್ಸು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 4 ಸೀಟ್ ಇದೆ. ಇಲ್ಲಿ ನೋಡ್ಕೋಬೋದು, ಮೇಲೆ PH ಅಂತ ಇದೆ. ಸೊ ಇದರಲ್ಲಿ ಇದೇ ಥರ ಎಲ್ಲನೂ ನೀವು ಕರೆಕ್ಟಾಗಿ ನಿಮ್ಮ ಕಾಸ್ಟ್ ಯಾವುದು, ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ಆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಎಷ್ಟು ಸೀಟ್ ಇದೆ ಅನ್ನೋದು ಕರೆಕ್ಟಾಗಿ ನೋಡ್ಕೋಬೋದು. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಇಷ್ಟೇ, ಮತ್ತೇನಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಕಟ್ಟಪ್ ಅಂದರೆ ನಿಮಗೆ ಲಾಸ್ಟ್ ಇಯರ್ದು ಕಟ್ಟಪ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಬೇಕಂದ್ರೆ ನಾನು ಹಂಗೆ ಹೇಳಿದ್ದೀನಲ್ಲ, ಹಂಗೆ ಬಂದು ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.